ಇವತ್ತಿನ ಈ ಲ್ಯಾಬ್ ಗ್ರೋನ್ ಡೈಮಂಡ್ಸ್ಗಳು ರಾರಾಜಿಸ್ತಾ ಇರೋ ಕಾಲದಲ್ಲಿ ಅದಕ್ಕೆ ಬರ್ದಿನ ಆಮೇಲೆ ಈ ಓಪನ್ನು ಕ್ಲೋಸ್ಡು ಯಾರಿಗೆ ಅಂತ ನಾವು ಫಸ್ಟ್ ಹೆಂಗೆ ಅದನ್ನು ಡಿಸೈಡ್ ಮಾಡೋದು ಹೆಂಗೆ ಡಿಸೈನಾ ಅಥವಾ ಅಲ್ಲ, ಇವಾಗ ಕ್ಲೋಸ್ ಸೆಟ್ಟಿಂಗ್ ಅಂದರೆ ನಿಮಗೆ ಹೆರಿಟೇಜ್ ಜ್ಯುವೆಲ್ಲರಿ ಡಿಸೈನ್ಸು, ಅಂದರೆ ಹಳೆ ಕಾಲ ಡಿಸೈನು. ಹಳೆ ಕಾಲದಲ್ಲಿ ರಾಜ ಮಹಾರಾಜ ಒಂದು ಗಟ್ಟಿ ದಿಂಬಿ ನೆಕ್ಲೆಸ್ ಇರ್ಬೋದು, ಗಟ್ಟಿ ದಿಂಬಿ ಸ್ಟಡ್ ಇರ್ಬೋದು, 9 ಕಲ್ಲು ಉಂಗುರ ಇರ್ಬೋದು, ನಿಮ್ಮ ಅಜ್ಜಿ ತಾತ ಹಾಕಿರೋರು 3 ಕಲ್ಲು ಉಂಗುರ ಇರ್ಬೋದು, ಅದೆಲ್ಲ ಗಟ್ಟಿ ದಿಂಬಿಯಲ್ಲಿ ಕ್ಲೋಸ್ ಸೆಟ್ಟಿಂಗ್ ಅಂತ ಕರಿತೀವಿ. ಸರಿ 18 ಕ್ಯಾರೆಟಲ್ಲಿ ಅಂದರೆ ಇವಾಗ ನಮ್ಮ ಲೇಟೆಸ್ಟ್ ಫ್ಯಾಷನ್ ಜ್ಯುವೆಲರಿಗಳು ಬರ್ತಾ ಇದೆ. ಡೈಮಂಡ್ ಜ್ಯುವೆಲರಿ ಇರ್ಬೋದು, ಹ್ಯಾಂಗಿಂಗ್ ಇರ್ಬೋದು, ದೊಡ್ಡ ದೊಡ್ಡ ಜುಮ್ಕ ಇರ್ಬೋದು. ಅದು ಅಂದರೆ ಅದರಲ್ಲಿ ನೀವು ಡಿಸೈನಿಂಗ್ ಪಾರ್ಟಲ್ಲಿ ಸಪ್ರೇಟ್ ಮಾಡ್ಕೋಬೋದು ಅದರಲ್ಲಿ. ಬಟ್ ಅಂದರೆ 18 ಕ್ಯಾರೆಟ್ ಜ್ಯುವೆಲರಿ ಇರೋದು ನಮ್ಮ ವೆಸ್ಟರ್ನ್ ಡಿಸೈನ್ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಕ್ಲೋಸ್ ಸೆಟ್ಟಿಂಗ್ ಇರೋದು 22 ಕ್ಯಾರೆಟಲ್ಲಿ ತಯಾರಾಗುತ್ತೆ. ಅದೇ ಡಿಫ್ರೆನ್ಸು, ಅಂದರೆ ಪ್ಯಾಟ್ರನ್ ಡಿಫ್ರೆನ್ಸು. ಸೊ ಪ್ಯಾಟರ್ನ್ ಓನ್ಲಿ ಡಿಸೈಡ್ಸ್ ಕ್ಲೋಸ್ ಯಾವುದಕ್ಕೆ ಬೇಕು, ಓಪನ್ ಯಾವುದಕ್ಕೆ ಬೇಕು. ಇಟ್ಸ್ ನಾಟ್ ಅಗೇನ್ ದ ಕಾಸ್ಟ್. ಯಾಕೆಂದರೆ ಕ್ಲೋಸ್ ಸೆಟ್ಟಿಂಗ್ ಅಂದರೆ ಜಾಸ್ತಿ ಚಿನ್ನ ಬೇಕು ಅಂತ ಆ ಥರ ಖಂಡಿತ ಕ್ಲೋಸ್ ಸೆಟ್ಟಿಂಗ್ ಇದ್ದರೆ 22 ಕ್ಯಾರೆಟ್ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ತೂಕ ಜಾಸ್ತಿ ಹಿಡಿಯುತ್ತೆ. 18 ಕ್ಯಾರೆಟ್ ಅಂದರೆ ಲೈಟ್ ವೇಟ್ ಆಗುತ್ತೆ, ಮತ್ತು ವಜ್ರ ಜಾಸ್ತಿ ಇದ್ರೂ ಗೋಲ್ಡ್ ತೂಕ ಕಮ್ಮಿ ಆಗುತ್ತೆ. ಅದೇ ವ್ಯತ್ಯಾಸ. ಸೊ ನಮ್ಮ ಸೌತ್ ಇಂಡಿಯನ್ಸ್ಗೆ ಎಸ್ಪೆಷಲಿ ಡೈಮಂಡ್ಸ್ಗಳ ಬಗ್ಗೆ ಇರೋ ತಪ್ಪು ಕಲ್ಪನೆಗಳೇನು? ನನ್ನ ಪ್ರಕಾರ ನಮ್ಮ ಸೌತ್ ಇಂಡಿಯಲ್ಲಿ ಎಲ್ಲರೂ ಬಹಳ ಎಜುಕೇಟ್ ಆಗಿದ್ದಾರೆ ಆಲ್ಮೋಸ್ಟ್ ಜನ ಡೈಮಂಡ್ ಪರ್ಚೇಸ್ ಮಾಡೋರು ಈ ನಡುವೆ. ಯಾಕಂದರೆ ನಮ್ಮ ಸೌತ್ ಇಂಡಿಯನಲ್ಲಿ VVS ಕ್ವಾಲಿಟಿ, ವೆರಿ ಸ್ಮಾಲ್ ಇನ್ಕ್ಲೂಷನ್ 1 VVS 1 ಕ್ವಾಲಿಟಿ ಜಾಸ್ತಿ ಹೋಗೋದು, ಮತ್ತು ಕಲರು EF ಜಾಸ್ತಿ ಓಡುತ್ತೆ ಇಲ್ಲಿ. EF ಕಲರು, ವಜ್ರ ಕಲರ್ ಸ್ಟಾರ್ಟ್ ಆಗೋದು D ಕಲರಿಂದ. ಅದಕ್ಕೆ ಡಿ ಕಲರ್ ಯಾಕೆ ಜಾಸ್ತಿ ಆಗಲ್ಲ ಅಂದರೆ, ಯಾಕಂದರೆ ಎಲ್ಲ ವಜ್ರಗಳು ಡಿ ಬರೋಕ್ಕಾಗಲ್ಲ. ಯಾಕಂದರೆ ಸಿಂಗಲ್ ಡೈಮಂಡ್ಸ್ ಬರುತ್ತೆ. ನಮ್ಗೆ ಯಾವಾಗ ಕ್ವಾಂಟಿಟಿ ಬೇಕಾಗುತ್ತೆ ಆವಾಗ ನಮ್ಮ EF ಕಲರ್ ಅಂತ ಬರುತ್ತೆ. ಸೊ ಫಸ್ಟ್ಲಿ ಕಲರ್ ಗ್ರೇಡಿಂಗ್ ಹೆಂಗಾಗುತ್ತೆ? ಏನು ಈ DEF ಅಂದರೆ? DEF ಅಂದರೆ ಇದು ಕಲರ್ ಗ್ರೇಡಿಂಗ್ ಅಂದರೆ ವೈಟು. ಡಿ ಅಂದರೆ ಪ್ಯೂರ್ ವೈಟು, ಇ ಅಂದರೆ ಅದು ವೈಟು, ಅದಕ್ಕಿಂತ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಫಸ್ಟ್ ಕ್ವಾಲಿಟಿ ನಮ್ಮ ಸೌತ್ ಇಂಡಿಯಾಲಿ ಹೋಗೋದು DEF. ಡಿ ಭಾಳ ಕಮ್ಮಿ, ಅದು ಸಾಲಿಟರ್ಸಲ್ಲಿ ಯೂಸ್ ಆಗುತ್ತೆ. ಬಟ್ EF ಡೈಮಂಡ್ ಜ್ಯುವೆಲ್ಲರಿಲಿ ಇದಾಗುತ್ತೆ. EF ಕಲರು ಕ್ಲಾರಿಟಿ VVS 1. ಇದು ನಮ್ಮ ಜನ ಎಲ್ಲರೂ ಇಲ್ಲಿ ಸೌತ್ ಇಂಡಿಯಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಇವತ್ತು 10ರಲ್ಲಿ ಗೋಲ್ಡ್ ತೊಗೊಳೋರೆಷ್ಟು, ಡೈಮಂಡ್ ತೊಗೊಳೋರೆಷ್ಟು? ಹಿಂಗೆ ಲೆಕ್ಕ ಹಾಕಿದ್ರೆ ಇವಾಗ 4 ಡೈಮಂಡ್ ತೊಗೊಳೋರು ಇದ್ದಾರೆ, 6 ಗೋಲ್ಡ್ ತೊಗೊಳೋರು ಇದ್ದಾರೆ. ಹಿಂಗೆ ನಾನು ಲೆಕ್ಕ ಹಾಕಿದ್ರೆ 50-50 ಆಗಿದೆ ಈಗ. ಮುಂಚೆ ನಾನು 20% ಡೈಮಂಡ್ ಇದ್ದಿದ್ದು, 80 ಗೋಲ್ಡ್ ಇದ್ದರು. ಈಗ ಆ ಥರ ಅಲ್ಲ, ಈಗ 50-50 ಆಗಿದೆ ಎಲ್ಲ ಮನೇಲಿ. ಇವಾಗ ನೀವು ಒಂದು ವಜ್ರದ ಉಂಗುರ ಹಾಕ್ಕೊಂಡಿದ್ದೀರಾ ಚಿಕ್ಕದು, ಅಂದರೆ ಒಂದು ಮನೆಯಲ್ಲಿ ಒಂದು ಎಂಗೇಜ್ಮೆಂಟ್ ಆದರೆ ಅಟ್ಲೀಸ್ಟ್ ಒಂದು ರಿಂಗು, ವಾಲೆ, ಒಂದು ಸ್ಮಾಲ್ ನೆಕ್ಲೆಸ್ ಎಲ್ಲರೂ ಈಗ ಡೈಮಂಡಲ್ಲಿ ತೊಗೊಳಕ್ಕೆ ಇಷ್ಟಪಡ್ತಾರೆ. ಖಂಡಿತ. ಅದಕ್ಕೆ 2 ಕಾರಣ ಏನಿದೆ ಅಂದರೆ, ಒಂದು ಮುಂಚೆ ವಜ್ರ ಅಫೋರ್ಡಬಲ್ ಇರಲಿಲ್ಲ ಎಲ್ಲರಿಗೂ. ಇವಾಗ ಎಲ್ಲರೂ ಅಫೋರ್ಡಬಲ್ ಮಾಡ್ಕೋಬೋದಲ್ಲ, ಯಾಕಂದರೆ ಪ್ರೈಸ್ ರೇಂಜಲ್ಲಿ ಲೈಟ್ ವೇಟ್ ಜ್ಯುವೆಲರಿ ಬರ್ತಾ ಇದೆ. ಅದರಲ್ಲಿ ನೀವು 1 ಲಕ್ಷದಲ್ಲೂ ಒಂದು ವಜ್ರ ಜ್ಯುವೆಲರಿ ಬರ್ಬೋದು, 2 ಲಕ್ಷದಲ್ಲೂ ಬರ್ಬೋದು, 3 ಲಕ್ಷದಲ್ಲೂ ಬರ್ಬೋದು. ಮುಂಚೆ ವಜ್ರ ಎಲ್ಲರಿಗೂ ಬರಲ್ಲ ಅಂತ ಹೇಳ್ತಾಯಿದ್ರು. ಅದು ನಿಜಾನಾ? ಅಂದರೆ ಇವಾಗ ಅಸ್ಟ್ರಾಲಜಿಕಲ್ ಪರ್ಪಸಲ್ಲಿ ಇವಾಗ ಅದು ನಾನು ಒಳಗೆ, ಯಾಕಂದರೆ ಅಂತೆಲ್ಲ ಕನೆಕ್ಟ್ ಮಾಡ್ತಾರಲ್ಲ, ಅಲ್ಲ ಅದು ಏನಾಗುತ್ತೆ, ನಾನು ಅಸ್ಟ್ರಾಲಜಿಕಲ್ ಸ್ಪೆಷಲ್ ಇಲ್ಲ ಅಂತ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕಾಗಲ್ಲ. ಬಟ್ ಒಂದು ನಾನು ಏನು ನೋಡಿದ್ದೀನಿ ಅಂದರೆ, ಡೈಮಂಡು ಕ್ಲಿಯರ್ ಆಗಿದ್ದು ಯಾವುದು ಬ್ಲ್ಯಾಕ್ ಸ್ಪಾಟ್ ಇರಲ್ಲ, VVS ಇದ್ದರೆ ಅದು ಯಾವುದು ಅವ್ರು ಬರಲಿಲ್ಲ ಅಂದರೂ ಏನು ನೆಗೆಟಿವ್ ರಿಸಲ್ಟ್ ಕೊಡೋದು ನಾನು ಎಲ್ಲೂ ಕೇಳಿಲ್ಲ. ಪಾಸಿಟಿವ್ ಕೊಟ್ಟಿಲ್ಲ ಅಂದರೂ ನೆಗೆಟಿವ್ ರಿಸಲ್ಟ್ ಕೊಡಲ್ಲ ಅಂತ ನಾನು ನೋಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿರಬೇಕು. ಕ್ವಾಲಿಟಿ ಚೆನ್ನಾಗಿರೋದಂದರೆ ಅಗೇನ್ ವಿತೌಟ್ ಇನ್ಕ್ಲೂಷನ್ ಏನೂ ಇರಲಿಲ್ಲ ಅಂದರೆ, ಅದೇನು ನಾನು ಇವತ್ತಕ್ಕ ಯಾರು ಇದು ನನಗೆ ತೊಂದರೆ ಕೊಟ್ಟಿದೆ ಅಂತ ಹೇಳಿ ಆಯಿತು, ಏನು ಬೆನಿಫಿಟ್ ಆಗಿಲ್ಲ ಅಂದರೂ ಲಾಸು ಏನೂ ಆಗಿಲ್ಲ ಅಂತ ನೋಡಿದ್ದೀನಿ ನಾನು. ಸೊ ಈಗ ಡೈಮಂಡ್ ಆಯ್ಕೆ ಮಾಡಬೇಕಾದಾಗ ಫಸ್ಟು ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು ಏನು? ಬಜೆಟಾ, ಅಥವಾ ಅದೇ ನನಗೆ ಬರುತ್ತಾ ಇಲ್ವಾ ಅದು ನೋಡಬೇಕಾ, ಅಥವಾ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾ? ಅಲ್ಲ, ನನ್ನ ಪ್ರಕಾರ ಇವಾಗ ಡೈಮಂಡ್ ಜ್ಯುವೆಲರಿ ಬರುತ್ತೆ. ಇವಾಗ ಎಲ್ಲರ ಮನೆಯಲ್ಲಿ ಡೈಮಂಡ್ ಜ್ಯುವೆಲರಿ ನೀವು ನೋಡ್ತಾ ಇದ್ದೀರಾ. ನಾನು ಎಲ್ಲೂ ನೋಡಿಲ್ಲ ಯಾರೂ ಡೈಮಂಡ್ ಜ್ಯುವೆಲರಿ ಬರಲ್ಲ ಅಂತ. 1,000ರಲ್ಲಿ ಒಬ್ಬರು ಇಬ್ಬರು ಯಾರೋ ಹೇಳಿರ್ಬೋದು ನನಗೆ ಡೈಮಂಡ್ ಬರ್ತಾ ಇಲ್ಲ ಅಂತ. ಈಗ ನೀವು ಇನ್ವೆಸ್ಟ್ಮೆಂಟ್ ತೊಗೊಂಡ್ರೂ ನ್ಯಾಚುರಲ್ ಡೈಮಂಡ್ ಇಸ್ ವೆರಿ ಗುಡ್ ಅಲ್ವಾ? ಇವತ್ತು ಎಷ್ಟಿದೆ 1 ಕ್ಯಾರೆಟ್ಗೆ ಡೈಮಂಡ್? ಈಗ ಡಿಫ್ರೆಂಟ್ ಇವಾಗ ನೀವು ಕಟ್ಟು, ಕ್ಲಾರಿಟಿ, ಕಲರು ಆದಮೇಲೆ ನಿಮ್ಗೆ ಡಿಫ್ರೆಂಟ್ ಪ್ರೈಸಸ್ ಇದೆ. 75,000 ರೂಪಾಯಿ ಕ್ಯಾರೆಟಿಂದ ಹಿಡ್ಕೊಂಡು 1,10,000 ತನಕ ಕ್ಯಾರೆಟ್ ಇದೆ. 1 ಸೆಂಟಿಂದ 6 ಸೆಂಟು. ಡಿಫ್ರೆಂಟ್ ಕಟ್ ಮೇಲೆ, ಕಲರ್ ಮೇಲೆ, ಕ್ಲಾರಿಟಿ ಮೇಲೆ ಪ್ರೈಸಸ್ ಡಿಫ್ರೆನ್ಸ್ ಆಗುತ್ತೆ. ಸ್ಟೋರ್ ಟು ಸ್ಟೋರ್ ವೇರಿ ಆಗುತ್ತೆ. ಸ್ಟೋರ್ ಟು ಸ್ಟೋರ್ ವೇರಿ ಆಗುತ್ತೆ. ಯಾಕೆ ಇದಕ್ಕಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ಕೆಲವು ಜನ 3/8 ಕಟ್ಟಿಟ್ಟಿರ್ತಾರೆ, ಕೆಲವು ಜನ ವೆರಿ ಗುಡ್ ಕಟ್ಟಲ್ಲೂ 4-5 ಕಟ್ಟಿದೆ, ಗುಡ್ ಇದೆ, ವೆರಿ ಗುಡ್ ಇದೆ, ಎಕ್ಸಲೆಂಟ್ ಕಟ್ಟಿದೆ. ಸೊ ಶಾಪ್ ಟು ಶಾಪ್ ವೇರಿ ಆಗುತ್ತೆ ಪ್ರೈಸಸ್ಸು.
ಈ ಕಟ್ಸಲ್ಲಿ ನಾನು ಪ್ರಿನ್ಸ್ ಕಟ್ಟು ಪರ್ಲ್ ಏನೋ ನಾನೀಗ ಮಾತಾಡ್ತಾ ಇರೋದು ರೌಂಡ್ ಬ್ರಿಲಿಯಂಟ್ ಕಟ್ಟಲ್ಲಿ ಕಟ್ಟು. ಗೊತ್ತಾಯ್ತು. ನೀವು ಮಾತಾಡ್ತಾ ಇರೋದು ಫ್ಯಾನ್ಸಿ ಶೇಪು. ಶೇಪ್ಸ್ ಅಲ್ವಾ? ಶೇಪ್ಸ್ ಬೇರೆ ಕಟ್ ಬೇರೆ. ಕರೆಕ್ಟ್. ನಾನು ಮಾತಾಡ್ತಾ ಇರೋದು ರೌಂಡ್ ಬ್ರಿಲಿಯಂಟಲ್ಲಿ 3 ಕಟ್ಟು ಬರುತ್ತೆ, ಗುಡ್ಡು, ವೆರಿ ಗುಡ್ಡು, ಎಕ್ಸಲೆಂಟು. ಸೊ ಅದರ ನನ್ನ ಕಣ್ಣಿಗೆ ಗೊತ್ತಾಗತ್ತಾ ಅದು ನೋಡಿ? ನೇಕಡ್ ಐಸಿಂದ ಯಾರೂ ನೋಡೋಕ್ಕಾಗಲ್ಲ. ಇಲ್ಲ, ನಾವು ಲೂಪಿಂದ ಸ್ಪೆಷಲಿಸ್ಟ್ ಯಾರು ಜೊಮೊಲಜಿಸ್ಟ್ ಇದ್ದಾರೋ ಇಲ್ಲ ಯಾರೋ ಅದ್ರ ಬಗ್ಗೆ ವಿದ್ಯೆ ತೊಗೊಂಡಿದ್ದಾರೋ ಅವರೇ ನೋಡ್ಕೋಬೋದು, ಇಲ್ಲ ಲ್ಯಾಬಿಗೆ ಕಳಿಸಿ ನೀವು ವಿಚಾರಿಸ್ಕೋಬೋದು. ಸರಿ. ಸೊ ಇಟ್ ಈಸ್ ದ ಕಟ್, ದ ಕಲರ್, ಕ್ಲಾರಿಟಿ, ಆಮೇಲೆ ಕ್ಯಾರೆಟ್, 4 C's ಅಂತ ಹೇಳ್ತೀವಿ. ಅದು ಭಾಳ ಮುಖ್ಯ.